ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಸೂಪರ್ 24 AMT ಕ್ವಶನ್ಸಲ್ಲಿ 4ನೇ ಕ್ವಶನ್ ಮಾಡ್ತಾಯಿದ್ದೀನಿ. 4th ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ಡಿಸ್ಕಸ್ ದಿ ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0 in advanced ಮ್ಯಾನುಫ್ಯಾಕ್ಚರಿಂಗ್. ನೋಡಿ, ಇದು ಸುಮಾರು ಸಲ ಕೇಳಿದ್ದಾರೆ, ಆಯಿತಾ? ಇಂಪಾರ್ಟೆಂಟು. 10 ಮಾರ್ಕ್ಸ್, ಒಂದು ಸೆಕೆಂಡ್ 10 ಮಾರ್ಕ್ಸ್. ಆ್ಯಕ್ಚುಲಿ ಒಂದು 7-8 ಸ್ಟೆಪ್ಸ್ ಇದೆ. ನೀವು 5 ಬರೆದ್ರೆ ಸಾಕು, ನಿಮಗೆ ಒಂದೊಂದಕ್ಕೆ 2 ಮಾರ್ಕ್ಸು 10 ಮಾರ್ಕ್ಸ್ ಕೊಡ್ತಾರೆ. ನೋಡಿ, ಬೆನಿಫಿಟ್ಸ್ ಯಾವ್ಯಾವುದು ಅಂತಂದರೆ, ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0 ಆರ್ ನಂಬರ್ 1, improved quality. B, predictive maintenance. C, customization and flexibility. ನಾಲ್ಕನೇದು ರಿಸೋರ್ಸ್ ಆಪ್ಟಿಮೈಸೇಷನ್. ಫಿಫ್ತ್ ಒನ್, ಸಪ್ಲೈ ಚೈನ್ ವಿಸಿಬಿಲಿಟಿ. Sixth one, worker safety. Seventh one, innovation. Global ಕಾಂಪಿಟೇಟಿವ್ನೆಸ್. ನೋಡಿ, ಇದಿಷ್ಟು 8 ಇದೆ, ಆಯಿತಾ? 8 ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0. ನೋಡಿ, ಇಂಡಸ್ಟ್ರಿ 4.0 ಅಂತಂದರೆ ಈಗ ಲೇಟೆಸ್ಟಾಗಿ ನಡೀತಾ ಇದೆಯಲ್ಲ. ಲೇಟೆಸ್ಟಾಗಿ ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾಯಿದ್ದೀವಿ, IoT ಯೂಸ್ ಮಾಡ್ತಾಯಿದ್ವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗು ಎಲ್ಲ ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ತಾಯಿದ್ವಿ. ನೋಡಿ, ಹಳೆಯದೆಲ್ಲ ಇಂಡಸ್ಟ್ರಿ 4.0 ಅಂದರೆ ಇಂಡಸ್ಟ್ರಿ 1.0 ಆಗಿದೆ, 2.0 ಆಗಿದೆ, 3.0 ಆಗಿದೆ, 4.0 ಇವಾಗ ನಡೀತಾ ಇರೋದು. ಅಂದರೆ ಇದರಲ್ಲಿ ತುಂಬ ಫೆಸಿಲಿಟಿಗಳಿದ್ದಾವೆ. ಈಗ ಹೇಳಿದ್ನಲ್ಲ, ಇಂಟರ್ನೆಟ್ ಆಫ್ ಥಿಂಗ್ಸ್ ಯೂಸ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೋದು, ಆಮೇಲೆ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡ್ಬೋದು, ಕಂಪ್ಯೂಟರ್ಸ್ ಯೂಸ್ ಮಾಡ್ಬೋದು, CNC ಮಿಷನ್ಸ್ ಯೂಸ್ ಮಾಡ್ಬೋದು, ಎಲ್ಲನೂ ಯೂಸ್ ಮಾಡ್ಕೋತಾರೆ. ರೋಬೋಟ್ಸ್ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಯೂಸ್ ಮಾಡ್ತಾರಲ್ಲ, ಇದೇ ಇಂಡಸ್ಟ್ರಿ 4.0 ಅಂತ. ಅದರಿಂದ ಏನೇನು ಬೆನಿಫಿಟ್ಸು ಅಂತಂದರೆ ನೋಡಿ, ಇಷ್ಟು ಇಂಪಾರ್ಟೆಂಟ್ ಬೆನಿಫಿಟ್ಸ್ ಇದ್ದಾವೆ. ನೀವು ಒಂದು 5 ಬರೆದ್ರೆ ಸಾಕು, 5 ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ 10 ನಂಬರ್ ಬರುತ್ತೆ, ಆಯಿತಾ? ಯಾವುದಕ್ಕೂ 8 ಕಲ್ತಿರಿ. ಕೆಲವೊಂದು ಸಲ ಮರ್ತೋಗ್ಬಿಡ್ತವೆ. ಏನಿಲ್ಲ, ಬರಿಬೋದು, ಆರಾಮಾಗಿ ಬರಿಬೋದು, ಈಸಿ ಇದೆ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿರ್ತೀನಿ, ಏನು ಬರೆದಿರ್ತೀನಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬರೆದ್ಬಿಡ್ಬೋದು ಆರಾಮಾಗಿ. ಆಮೇಲೆ ನಾನು ಹೇಳಿದ್ನ ಕೇಳ್ಕೋಬೇಕು, ಆಯಿತಾ? ಈಗ 8 ಲಿಸ್ಟ್ ಗೊತ್ತಾಯ್ತಲ್ವಾ? ಫಸ್ಟಿಂದ ಲಿಸ್ಟ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಒನ್ನು ಬೆನಿಫಿಟ್ಸ್: ಇಂಪ್ರೂವ್ಡ್ ಕ್ವಾಲಿಟಿ, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್, ಕಸ್ಟಮೈಸೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಈಗ ಇಂಪ್ರೂವ್ಡ್ ಕ್ವಾಲಿಟಿ ಅಂದ್ರೇನಪ್ಪ? ಕ್ವಾಲಿಟಿ ಅಂತಂದ್ರೇನು?
ಕ್ವಾಲಿಟಿ ಅಂತಂದರೆ ಡಿಗ್ರಿ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಟು ಎ ಕಸ್ಟಮರ್. ಒಬ್ಬ ಕಸ್ಟಮರ್ಗೆ ನಾವು ಕೊಟ್ಟಿರೋ ಪ್ರಾಡಕ್ಟು ಜಾಸ್ತಿ ಇಷ್ಟ ಆಯಿತು ಅಂತಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಅಂದರೆ ಚೆನ್ನಾಗಿ ಮಾಡೋವಂಥ ಪ್ರಾಡಕ್ಟ್ಗಳಿಗೆ ಕ್ವಾಲಿಟಿ ಈಸ್ ವೆರಿ ಗುಡ್ ಅಂತೀವಿ. ಈಗ ನೋಡಿ ಎಷ್ಟೊಂದು ಹೇಳಿದೆ ಆವಾಗಲೇ, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಕ್ವಾಲಿಟಿ ಡೆಫಿನೆಟಾಗಿ ಇಂಪ್ರೂವ್ ಆಗುತ್ತೆ. ನಾವು ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, IoT ಯೂಸ್ ಮಾಡ್ತೀವಿ. ಎಲ್ಲ ಯೂಸ್ ಮಾಡೋದ್ರಿಂದ, ರೋಬೋಟ್ಸ್ ಯೂಸ್ ಮಾಡೋದ್ರಿಂದ, CNC ಯೂಸ್ ಮಾಡೋದ್ರಿಂದ ಇಂಪ್ರೂವ್ಡ್ ಕ್ವಾಲಿಟಿ ಬರಲೇಬೇಕು. ಆಮೇಲೆ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ನೋಡಿ. ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಅಂತಂದರೆ ಏನಪ್ಪ ಅಂತಂದರೆ ದ ಪ್ರಾಸೆಸ್ ಆಫ್ ಕೀಪಿಂಗ್ ಎನಿ ಮಿಷಿನ್ ಆಗ್ಬೋದು, ಎನಿ ವೆಹಿಕಲ್ ಆಗ್ಬೋದು ಇನ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್. ಆಯಿತಾ? ಮೇಂಟೆನೆನ್ಸ್ ಅಂತಂದರೆ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಕೀಪಿಂಗ್ ಎನಿ ಮಿಷನರಿ ಇನ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್. ಅದರಲ್ಲಿ ಎಷ್ಟೊಂದು ಥರ ಇದ್ದಾವೆ. ಒಂದು ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಅಂದರೆ ಏನಪ್ಪ ಅಂದರೆ, ಈಗ ನಮಗೆ ಈ ಇಂಡಸ್ಟ್ರಿ 4.0ನಲ್ಲಿ ಕೆಲವೊಂದು ಪಾರ್ಟ್ಸ್ಗಳು ಹೊರಟೋಗ್ತಾ ಇದ್ದಾವೆ ಅಂತ ಮೊದಲೇ ಪ್ರೆಡಿಕ್ಟ್ ಮಾಡ್ಬೋದು. ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವೆಲ್ಲ ಇರೋದ್ರಿಂದ ಪ್ರೆಡಿಕ್ಟ್ ಮಾಡ್ಕೋಬೋದು ಯಾವ ಪಾರ್ಟ್ ಹೋಗುತ್ತೆ ಅಂತ. ಪ್ರೆಡಿಕ್ಟ್ ಮಾಡ್ಕೊಂಡ್ರೆ ಪ್ರೆಡಿಕ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಆ ಪಾರ್ಟನ್ನು ರೀಪ್ಲೇಸ್ ಮಾಡಿಬಿಟ್ರೆ ಇದು ಬ್ರೇಕ್ ಡೌನ್ ಆಗೋಲ್ಲ ಆ ಸಿಸ್ಟಮ್, ಮಿಷನರಿ. ಅದಕ್ಕೆ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್. ಇಂಡಸ್ಟ್ರಿ 4.0ನಲ್ಲಿ ನಾವು ಮೊದಲೇ ತಿಳ್ಕೊಬೋದು ಯಾವ್ಯಾವ ಪಾರ್ಟ್ಗಳು ಹೊರಟೋಗ್ತವೆ ಅಂತ. ಗೊತ್ತಾಯ್ತಾ? ಅದಕ್ಕೆ ಪ್ರೆಡಿಕ್ಟಿವ್ ಮೇಂಟೆನೆನ್ಸ್ ಅಂತ ಕರೀತಾರೆ. ನೋಡಿ, ಕಸ್ಟಮೈಸೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತಂದರೆ, ಈಗ ಕೆಲವೊಂದು ಸಲ ಏನಾಗುತ್ತೆ, ಈ ಡಿಸೈನ್ ಚೇಂಜಸ್ ಆಗಿಬಿಡ್ತವೆ. ಇಮಿಡಿಯೇಟ್ ನಮಗೆ ಆ ಥರ ಮಾಡಿಕೊಡಿ, ಈ ಥರ ಮಾಡಿಕೊಡಿ ಪಾರ್ಟ್ಗಳು ಅಂತ ನಮಗೆ ಆರ್ಡ್ರಸ್ ಬಂದುಬಿಡ್ತವೆ. ನಾವೇನೋ ಒಂದು ಪಾರ್ಟ್ ಮಾಡ್ತಾಯಿರ್ತೀವಿ, ಅದರಲ್ಲಿ ಕೆಲವೊಂದು ಸಲ ಚೇಂಜಸ್ ಬಂದುಬಿಡ್ತದೆ. ಚೇಂಜಸ್ ಬಂದಾಗ ಆ ಚೇಂಜ್ಗೆ ಫ್ಲೆಕ್ಸಿಬಲ್ ಆಗಿ ಅಡಾಪ್ಟ್ ಆಯ್ತೀವಿ ನೋಡಿ, ಅದನ್ನೇ ಕಸ್ಟಮೈಸೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಕರೆಯೋದು. ಇಂಡಸ್ಟ್ರಿ 4.0ನಲ್ಲಿ ನಾವು ಏನಾದರೂ ಇಮಿಡಿಯೇಟ್ ಚೇಂಜಸ್ ಆದರೆ ವಿ ಕ್ಯಾನ್ ಇಮಿಡಿಯೇಟ್ಲಿ ಚೇಂಜ್ ದಿ ಡಿಸೈನ್ಗಳೆಲ್ಲ ಚೇಂಜ್ ಮಾಡ್ಬೋದು. ಅದಕ್ಕೆ ಕಸ್ಟಮೈಸೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರೆ. ಆಯಿತಾ? ಈಗ ನೆಕ್ಸ್ಟ್ ಬಂದರೆ ರಿಸೋರ್ಸ್ ಆಪ್ಟಿಮೈಸೇಷನ್. ನೋಡಿ, ರಿಸೋರ್ಸ್ ಅಂತಂದರೆ ಏನಪ್ಪ ಅಂದರೆ, ರಿಸೋರ್ಸ್ ಈಸ್ ನಥಿಂಗ್ ಬಟ್ ಮೆಟೀರಿಯಲ್ ಆ್ಯಂಡ್ ಮಿಷನರಿ. ನಮ್ಮ ಹತ್ರ ಏನಿರ್ತವೆ ಅದನ್ನೇ ರಿಸೋರ್ಸಸ್ ಅಂತ ಕರೆಯೋದು. ಈ ರಿಸೋರ್ಸ್ಗಳನ್ನ ಆಪ್ಟಿಮೈಸೇಷನ್ ಅಂತಂದರೆ ಜಾಸ್ತಿ ಯೂಸ್ ಮಾಡ್ಬೋದು ಅಂತ. ಈಗ ವರ್ಕರ್ಗೆ ಕೆಲಸ ಜಾಸ್ತಿ ಕೊಡ್ಬೋದು, ಮಿಷಿನ್ನ ಜಾಸ್ತಿ ಯುಟಿಲೈಸ್ ಮಾಡ್ಕೋಬೋದು. ಅದನ್ನೇ ರಿಸೋರ್ಸ್ ಯುಟಿಲೈಸೇಷನ್ ಅಂತ. ಗೊತ್ತಾಯ್ತಲ್ವಾ? ಅದನ್ನು ಚೆನ್ನಾಗಿ ಮಾಡ್ಬೋದು. ಇಂಡಸ್ಟ್ರಿ 4.0ನಲ್ಲಿ ವಿ ಕ್ಯಾನ್ ಮೇಕ್ ಅವರ್ ರಿಸೋರ್ಸಸ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಅವರ್ ರಿಸೋರ್ಸಸ್ ಅಂತ. ನೋಡಿ, ಸಪ್ಲೈ ಚೈನ್ ವಿಸಿಬಿಲಿಟಿ. ನೋಡಿ, ಸಪ್ಲೈ ಚೈನ್ ವಿಸಿಬಿಲಿಟಿ ಅಂತಂದರೆ ಈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇದೆ ನೋಡಿ. ಇನ್ವೆಂಟ್ರಿ ಅಂತಂದರೆ ಈಗ ನಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಬೇಕಾಗುತ್ತೆ, ಅದನ್ನೆಲ್ಲ ಸ್ವಲ್ಪ ಮಾಮೂಲಿ ಮ್ಯಾನ್ಯುಯಲಿ ಮಾಡಬೇಕಂದ್ರೆ ಕಷ್ಟ. ನಾವು ಇಂಡಸ್ಟ್ರಿ 4.0ನಲ್ಲೆಲ್ಲ ಯೂಸ್ ಮಾಡ್ತಾ ಇರೋ ಡಿಜಿಟಲೈಸೇಷನ್ ಟೆಕ್ನಾಲಜಿಯಿಂದ ಏನಾಗುತ್ತೆ, ಈ ಇನ್ವೆಂಟ್ರಿ ಮ್ಯಾನೇಜ್ಮೆಂಟನ್ನು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಯಾವಾಗ ಬೇಕು, ಯಾವಾಗ ಬೇಡ ಎಲ್ಲ ಐಡೆಂಟಿಫೈ ಮಾಡ್ಕೊಂಡು ಆನ್ ಟೈಮು ಮೆಟೀರಿಯಲ್ ಬರೋಂಗೆ ಮಾಡ್ಕೋಬೋದು. ಇದಕ್ಕೆ ಸಪ್ಲೈ ಚೈನ್ ವಿಸಿಬಿಲಿಟಿ ಅಂತ ಕರೀತಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ವರ್ಕರ್ ಸೇಫ್ಟಿ. ನೋಡಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಈಗ ನಾವು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು, ನಾವೇ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ರೋಬೋಟ್ಸ್, ಪಿಕ್ ಆ್ಯಂಡ್ ಪ್ಲೇಸ್ ರೋಬೋಟ್ ಎಲ್ಲ ಯೂಸ್ ಮಾಡ್ತಾರಲ್ವ, ಅದರಿಂದ ವರ್ಕರ್ಗೆ ಯಾವುದೇ ಥರ ತೊಂದರೆ ಆಗೋಲ್ಲ. ಇಲ್ಲ ಅಂತಂದರೆ ನಾವು ಲಿಫ್ಟ್ ಮಾಡಬೇಕಂತಂದರೆ ಭಾರಿ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಆಯಿತಾ? ಈ ಇಂಡಸ್ಟ್ರಿ 4.0ನಲ್ಲಿ ರೋಬೋಟ್ಸ್ ಯೂಸ್ ಮಾಡೋದ್ರಿಂದ ದೇರ್ ಈಸ್ ಲಾಟ್ ಆಫ್ ಸೇಫ್ಟಿ ಟು ದಿ ವರ್ಕರ್. ನೆಕ್ಸ್ಟ್ ನೋಡಿ, ಇನ್ನೋವೇಷನ್ ಅಂದರೆ ಹೊಸದು ಇನ್ವೆಂಟ್ ಮಾಡೋದು. ಈ ಇಂಡಸ್ಟ್ರಿ 4.0 ಏನು ಮಾಡುತ್ತೆ ಅಂತಂದರೆ, ಇಟ್ ಎನ್ಕರೇಜಸ್ ಫಾರ್ ಇನ್ನೋವೇಷನ್ಸ್, ಇನ್ನೋವೇಷನ್ಸ್ ಮಾಡೋದಕ್ಕೆ ತುಂಬ ಎನ್ಕರೇಜ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ವಿ ಕ್ಯಾನ್ ಇನ್ವೆಂಟ್ ಯೂನಿಕ್ ಪ್ರಾಡಕ್ಟ್ಸ್. ಯೂನಿಕ್ ಅಂದರೆ ಹೊಸ ಪ್ರಾಡಕ್ಟ್ಗಳನ್ನ ಇನ್ವೆಂಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್. ನೋಡಿ, ಮೇಯ್ನ್ ಇದೇನೇ ಇಂಪಾರ್ಟೆಂಟು. ಈಗ ನಾವು ಮಾಮೂಲಿ ಮ್ಯಾನ್ಯುಯಲಿ ಎಲ್ಲ ಮಾಡ್ತೀವಿ ಅಂತಂದರೆ ವಿ ಕೆನಾಟ್ ರೀಚ್, ಕೆಲವೊಂದು ಇಂಡಸ್ಟ್ರಿಗೆ ರೀಚ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ವಿ ಆರ್ ಇಂಡಸ್ಟ್ರಿ 4.0 ಏನು ಮಾಡುತ್ತೆ ಅಂತಂದರೆ, ಇಟ್ ಪ್ರೊವೈಡ್ಸ್ ಆಲ್ ದಿ ಫೆಸಿಲಿಟೀಸ್
ಸೊ ದಟ್ ವಿ ಕ್ಯಾನ್ ಕಾಂಪೀಟ್ ಗ್ಲೋಬಲಿ ಅಂದರೆ ವರ್ಲ್ಡಲ್ಲಿ ಕಾಂಪೀಟ್ ಮಾಡ್ಬೋದು, ಆ ಥರ ಮಾಡುತ್ತೆ. ಗೊತ್ತಾಯ್ತಲ್ವಾ? ನೋಡಿ, ಇದಿಷ್ಟು ಇಂಪಾರ್ಟೆಂಟ್ ಬೆನಿಫಿಟ್ಸ್ ಲಿಸ್ಟ್ ಮಾಡಿದ್ದೀನಿ. ಈಗ ಇವೆಲ್ಲ ಏನು ಬರೀಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದೊಂದಾಗಿ. ಈಗ ನಾನು ಹೇಳಿದ್ದೆಲ್ಲ ಸುಮ್ಮನೆ ಕೇಳಿಸ್ಕೊಳ್ಳಿ, ಬರೆಯೋದು ಇಂಪಾರ್ಟೆಂಟು ಅಲ್ವಾ? ಯಾಕಂದರೆ ಎಕ್ಸಾಮಲ್ಲಿ ನೀವು ಹೇಳೋಕ್ಕಾಗಲ್ಲ, ಬರೆಯೋದಲ್ವಾ, ಅದಕ್ಕೆ ಬರೆಯೋಕ್ಕೆ ಕಲ್ತ್ಕೋಬೇಕು. ಈಗ ಮೊದಲನೇದಕ್ಕೆ ಹೋಗೋಣ ನೋಡಿ. ಒಂದೊಂದು ಪ್ರಶ್ನೆ ನಾನು ಹೇಳ್ಕೊಡೋಕ್ಕೇ ಎಷ್ಟು ಒಂದು 20 ಮಿನಿಟ್ಸು, 18 to 20 ಮಿನಿಟ್ಸ್, 25 ಮಿನಿಟ್ಸ್ ತಗೋತಾ ಇದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಏನು ಬರೀಬೇಕು ಅಂತ ಗೊತ್ತಾಗಬೇಕು, ಮತ್ತು ಅದು ಏನಂತ ಅರ್ಥನೂ ಆಗಬೇಕಲ್ವ. ಸುಮ್ಮನೆ ಏನು ಗಟ್ಟು ಹೊಡ್ದಂಗೆ ಆಗ್ಬಿಡ್ತದೆ ಬರೆಯೋದಂದರೆ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಅದನ್ನು ಬರೆಯೋದು ತೋರಿಸ್ತಾ ಇದ್ದೀನಿ. ಆಯಿತಾ? ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಅಂತಂದರೆ, ಸಪೋಸ್ ಇಲ್ಲಿ ಬರೆದಿರೋದು ನಿಮಗೆ ಬರೆಯೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಎಕ್ಸ್ಪ್ಲೈನ್ ಮಾಡಿರ್ತೀನಲ್ವ, ಅಟ್ಲೀಸ್ಟ್ ಅದನ್ನಾದ್ರೂ ಬರೀಬೋದು ನೀವು. ನೋಡಿ, ಇಂಪ್ರೂವ್ಡ್ ಕ್ವಾಲಿಟಿ ಅಂತಂದರೆ ಇನ್ ಇಂಡಸ್ಟ್ರಿ 4.0 with the use of data analytics and AI. ನೋಡಿ, ಡಾಟಾ ಅನಾಲಿಟಿಕ್ಸ್ ಅಂದರೆ ಏನು ಗೊತ್ತಾ? ಏನೇನು ಡೀಟೇಲ್ಸ್ ಇದ್ದಾವೆ ಎಲ್ಲನೂ ತೋರಿಸುತ್ತಲ್ಲ, ಅದಕ್ಕೆ ಡಾಟಾ ಅನಾಲಿಟಿಕ್ಸ್ ಅಂತ ಕರೀತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ, ಈಗ ನಾವು ಯಾವುದೋ ಒಂದು ಸಿಸ್ಟಮ್ ಅಂದ್ಕೊಳ್ಳಿ, ಸಿಸ್ಟಮಲ್ಲಿ ಏನಾದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದರೆ, ಆ ಸಿಸ್ಟಮ್ಗೆ ನಾವು ಯಾವುದೋ ಒಂದು ಟಾಪಿಕ್ ಕೊಟ್ಬಿಟ್ಟು ಇದನ್ನು ಎಕ್ಸ್ಪ್ಲೈನ್ ಮಾಡು ಅಂತಂದರೆ, ಈ ಥರ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದ್ರೆ, ನಾವು ಹೇಳಿರ್ತೀವಲ್ಲ ಏನು ಎಕ್ಸ್ಪ್ಲೈನ್ ಮಾಡಬೇಕಂತ, ಅದಕ್ಕಿಂತ ಎಕ್ಸ್ಟ್ರಾನೂ ಅದು ಹೇಳುತ್ತೆ. ಅದೇ ಯೋಚನೆ ಮಾಡ್ಕೊಂಡು, ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಯೋದು. ಗೊತ್ತಾಯ್ತಾ? ಇನ್ ಇಂಡಸ್ಟ್ರಿ 4.0 ವಿತ್ ಯೂಸ್ ಆಫ್ ಡಾಟಾ ಅನಾಲಿಟಿಕ್ಸ್ ಆ್ಯಂಡ್ AI, the quality of product is improved. ಇಷ್ಟೇ ಸಾಕು. ನೆಕ್ಸ್ಟ್ ಬಿ, predictive maintenance. Industry 4.0 helps predict the failure of parts, which makes the maintenance easy. Without any failure, without any breakdown of machine. ನೆಕ್ಸ್ಟ್ ಮೂರನೇದು ಕಸ್ಟಮೈಸೇಷನ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. Industry 4.0 facilitates rapid adaptations
to the changes in the design to create ಯೂನಿಕ್ ಪ್ರಾಡಕ್ಟ್ಸ್. ಯೂನಿಕ್ ಅಂದರೆ ಹೊಸದು ಅಂತ. ಹೊಸದು ಅಂದರೆ ಯಾವುದು ಇಲ್ಲದೆ ಇರೋ ಥರ ಹೊಸದು ಅಂತ, ಆಯಿತಾ? ನೋಡಿ, ಇಷ್ಟು ಬರೆದ್ರೆ ಸಾಕು. ಇಂಡಸ್ಟ್ರಿ 4.0 ಫೆಸಿಲಿಟೇಟ್ಸ್ ರ್ಯಾಪಿಡ್ ಅಡಾಪ್ಟೇಷನ್ ಟು ದಿ ಚೇಂಜಸ್ ಇನ್ ದಿ ಡಿಸೈನ್ ಟು ಕ್ರಿಯೇಟ್ ಯೂನಿಕ್ ಪ್ರಾಡಕ್ಟ್ಸ್. ಈಗ 4ನೇದಕ್ಕೆ ಬರೋಣ. 4ನೇದು ರಿಸೋರ್ಸ್ ಆಪ್ಟಿಮೈಸೇಷನ್. ರಿಸೋರ್ಸ್ ಆಪ್ಟಿಮೈಸೇಷನ್ ಇಂಡಸ್ಟ್ರಿ 4.0 ಮೇಕ್ ಯೂಸ್ ಆಫ್ resources make use of resources make use of resources to maximum extent. Maximum extent which allows which makes faster production in less time. ನೋಡಿ, ರಿಸೋರ್ಸ್ ಆಪ್ಟಿಮೈಸೇಷನ್ ಅಂತಂದರೆ ನಮ್ಮಲ್ಲಿರೋ ರಿಸೋರ್ಸಸ್ನ ಜಾಸ್ತಿ ಯೂಸ್ ಮಾಡೋದಂತ. ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಪ್ರೊಡಕ್ಷನ್ ಫಾಸ್ಟ್ ಆಗುತ್ತೆ ಅಂತ, ಆಯಿತಾ? ನೋಡಿ, ನೆಕ್ಸ್ಟು ಈ 5th ಒನ್, ಸಪ್ಲೈ ಚೈನ್ ವಿಸಿಬಿಲಿಟಿ. ಸಪ್ಲೈ ಚೈನ್ ವಿಸಿಬಿಲಿಟಿ. ಸಪ್ಲೈ ಚೈನ್ ವಿಸಿಬಿಲಿಟಿ ನೋಡಿ, ಸಪ್ಲೈ ಚೈನ್ ವಿಸಿಬಿಲಿಟಿ ಅಂತಂದರೆ ಆಗಲೇ ಹೇಳಿದೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಬೆಟರ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ, ಆಯಿತಾ? ಡಿಜಿಟಲ್ ಟೆಕ್ನಾಲಜೀಸ್ makes better inventory management and makes proper arrangement to get material on time, ಆಯಿತಾ? ನೆಕ್ಸ್ಟ್ 6ನೇದು ವರ್ಕರ್ ಸೇಫ್ಟಿ.
ವರ್ಕರ್ ಸೇಫ್ಟಿ, SAFETY, ವರ್ಕರ್ ಸೇಫ್ಟಿ. In Industry 4.0, with the use of robots and other devices, it provides better safety to the worker. G, 7th one, innovation ಅಂದರೆ ಹೊಸ ಕಂಡುಹಿಡಿಯೋದು ಅಂತ. Industry 4.0 makes the worker to invent new ideas, new machinery, or new products with the help of digital equipments. Next to H, last one, global competitiveness. With the use of Industry 4.0, it allows the companies to compete globally with top industries. ನೋಡಿ, ಇದಿಷ್ಟು ಬೆನಿಫಿಟ್ಸ್ ಆಫ್ ಇಂಡಸ್ಟ್ರಿ 4.0 ಆಯಿತಾ. ನೋಡಿ, ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ಥರ ಎಲ್ಲ ವೀಡಿಯೋಸ್ ನೋಡ್ತಾಯಿರಿ. ಇನ್ನೂ ನಿಮಗೆ ಈಗ 4 ಕ್ವಶನ್ ಆಗಿದೆ, ಇನ್ನೂ 20 ಕ್ವಶನ್ ಇದೆ. ಇದನ್ನು ಕಲಿತಾ ಇರಿ. ನಾನು ನಿಮಗೆ ಒಂದಾದ್ಮೇಲೆ ಒಂದು ಕ್ವಶನ್ ಕೊಡ್ತೀನಿ, ಆಯಿತಾ. ನಿಮಗೆ 6th ಎಕ್ಸಾಮ್ ಇರಬೇಕು ಅನ್ಕೋತೀನಿ. ಇವತ್ತು 2ನೇ ತಾರೀಕು ಅಲ್ವಾ. ಇನ್ನೊಂದು 2 ಡೇಸಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ, ಆಯಿತಾ. ನೋಡ್ತಾ ಇರಿ. ಓಕೆ, ಒಳ್ಳೆಯದಾಗಲಿ, ಆದಷ್ಟು.